ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ಕರೆಂಟ್ ಅಫೇರ್ ಟಾಪಿಕ್ ಬಂದ್ಬಿಟ್ಟು ಜನಗಣತಿಯ ಬಗ್ಗೆ 2027ರ ಜನಗಣತಿಯ ಬಗ್ಗೆ. 2027ರಲ್ಲಿ ಆಗಿರ್ತಕ್ಕಂತಹ ಜನಗಣತಿ ಮೊದಲನೇ ಹಂತದ ಅಧಿಕೃತವಾಗಿ ಪ್ರಾರಂಭವಾಗಿರ್ತದೆ. ಇದನ್ನು ನಾವು ಸ್ವಯಂ ಗಣತಿ ಅಂತಂದು ಕರಿತೀವಿ ನೋಡಿ. ಸೆಲ್ಫ್ ಎನ್ಯುಮರೇಷನ್ ಅಂತಂದು ಕರಿತೀವಿ. ಜನಗಣತಿಯ ಹಿನ್ನೆಲೆ ಬಗ್ಗೆ ನೋಡೋಣ. ಕೋವಿಡ್ ಹಿನ್ನೆಲೆ ಮುಂದೂಡಲ್ಪಟ್ಟಿರ್ತಕ್ಕಂಥ ಈ ಜನಗಣತಿ 2021ಕ್ಕೆ ಆಗಬೇಕಾಗಿತ್ತು. ಅದರ ಬದಲಾಗಿ 2027ರಲ್ಲಿ ನಡೀತಾ ಇದೆ. 1872ರ ನಂತರ ಇದು 16ನೇ ಮತ್ತು ಸ್ವತಂತ್ರ ಭಾರತದ 8ನೇ ಜನಗಣತಿ ಆಗಿರ್ತದೆ ನೋಡಿ. 1872ರ ನಂತರದಲ್ಲಿ ಇದು ಒಟ್ಟು 16ನೇ ಜನಗಣತಿ ಆದರೆ ಸ್ವತಂತ್ರ ಭಾರತದ 8ನೇ ಜನಗಣತಿ ಇದು ಆಗಿರ್ತದ. 2027ರಲ್ಲಿ ಈ ಜನಗಣತಿ ಪ್ರಪ್ರಥಮ ಬಾರಿಗೆ ಡಿಜಿಟಲ್ ಮತ್ತು ಕಾಗದ ರಹಿತ ಜನಗಣತಿ ಇದು ಆಗಿರ್ತದೆ ನೋಡಿ. ಮತ್ತೆ ಇದನ್ನ ಸ್ವಯಂ ಗಣತಿ ಕೂಡ ಅಂತಂದು ನಾವು ಕರಿತೀವಿ. ನೋಡಿ, ಸ್ವಯಂ ಗಣತಿ ಇದು ಕನ್ನಡದ ಸೇರಿದಂತೆ 16 ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಸ್ವಯಂ ಗಣತಿ ಮೂಲಕ ವಿವರ ದಾಖಲಿಸಿದ ಮೊದಲ ವ್ಯಕ್ತಿ ಆಗಿರ್ತಾರೆ. ಕ್ವಶನ್ ಕೂಡ ಕೇಳ್ಬೋದು, ಸ್ವಯಂ ಗಣತಿಯನ್ನ ಮಾಡಿಕೊಂಡಿರ್ತಕ್ಕಂತಹ ಮೊದಲ ವ್ಯಕ್ತಿ ಯಾರಾದರು ಅಂತಂತಂದ್ರೆ ಅದು ದ್ರೌಪದಿ ಮುರ್ಮುರವರು ಆಗಿರ್ತಾರೆ. ಓಕೆ, ನೋಡಿ, ಈ ಸ್ವಯಂ ಗಣತಿಗೆ ಸಂಬಂಧಪಟ್ಟಂತ ನಮ್ಮ ಕೇಂದ್ರ ಸಚಿವ ಸಂಪುಟ ಏನ್ ಮಾಡ್ತದ 11,718.24 ಕೋಟಿ ಅನುಮೋದನೆಯನ್ನ ಮಾಡಿರ್ತದ ನೋಡಿ. ಪ್ರಗತಿ ಎಂಬ ಮಹಿಳಾ ಗಣತಿದಾರರ ಸಂಕೇತ ಆಗಿರ್ತದ ಮತ್ತು ವಿಕಾಸ್ ಎಂಬ ಪುರುಷ ಗಣತಿದಾರರ ಸಂಕೇತ ಆಗಿರ್ತದೆ ನೋಡಿ. ಇದು ಈ 2027ರ ಜನಗಣತಿಯ ಅಧಿಕೃತ ಲಾಂಛನವಾಗಿರ್ತದ. ಇಂಪಾರ್ಟೆಂಟ್ ಪಾಯಿಂಟ್, ಪ್ರಗತಿ ಎಂಬುದು ಮಹಿಳಾ ಗಣತಿದಾರರ ಸಂಕೇತವಾದ್ರೆ ವಿಕಾಸ್ ಎಂಬುದು ಪುರುಷರ ಗಣತಿಯ ಸಂಕೇತವಾಗಿರ್ತದ ನೋಡಿ. ಇದು 2027ರ ಜನಗಣತಿ ದ್ವಿಹಂತದ ಜನಗಣತಿ ಆಗಿರ್ತದ. ಮೊದಲನೇ ಹಂತ ವಸತಿ ಗಣತಿ ಬಗ್ಗೆ ಮಾಡಿರ್ತಾರ ಮತ್ತು ಎರಡನೇದು ಜನಸಂಖ್ಯಾ ಗಣತಿ ಬಗ್ಗೆ ಆಗಿರ್ತದ. ನೆಕ್ಸ್ಟ್ ಭಾರತದಲ್ಲಿ ಜನಗಣತಿಯ ಸಂಕ್ಷಿಪ್ತ ಇತಿಹಾಸದ ಬಗ್ಗೆ ನೋಡೋಣ. ಋಗ್ವೇದದ ಕಾಲದಲ್ಲಿ ಕ್ರಿಸ್ತಪೂರ್ವ 800ರಿಂದ 600 ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹಾಗೂ 16ನೇ ಶತಮಾನದ ಮೊಘಲ್ ಕಾಲದ ಐನ್ ಇ ಅಕ್ಬರಿ ಕೃತಿಗಳಲ್ಲಿಯೂ ಕೂಡ ಜನಗಣತಿಯನ್ನು ಕುರಿತು ಉಲ್ಲೇಖ ಮಾಡಲಾಗಿರ್ತದ. ಮೊದಲ ಅಸಮಕಾಲಿಕ ನಾನ್ ಸಿಂಕ್ರೋನಮಸ್ ಜನಗಣತಿಯನ್ನ 1872ರಲ್ಲಿ ಲಾರ್ಡ್ ಮೇಯರ್ ಅವರ ಆಡಳಿತಾವಧಿಯಲ್ಲಿ ದೇಶದ ಕೆಲವು ಆಯ್ದ ಪ್ರದೇಶಗಳಲ್ಲಿ ಮಾತ್ರ ನಡೀತಾ ಇರ್ತದೆ ನೋಡಿ. ಮೊಟ್ಟ ಮೊದಲ ಅಸಮಕಾಲಿಕ ಜನಗಣತಿ ಎಲ್ಲಿ ನಡೀತು, ಯಾರ ಒಂದು ಆಡಳಿತದಲ್ಲಿ ನಡೀತು ಅಂದ್ರೆ ಅದು ಲಾರ್ಡ್ ಮೆಕಾಲಿಯರ್ ಅವರ ಆಡಳಿತದಲ್ಲಿ 1872ರಲ್ಲಿ ನಡೀತದೆ. ಮೊದಲ ಸಮಕಾಲಿಕ ಸಿಂಕ್ರೋನಮಸ್ ಜನಗಣತಿ 1881ರಲ್ಲಿ ಲಾರ್ಡ್ ರಿಪ್ಪನ್ ಅವರ ಆಡಳಿತ ಅವಧಿಯಲ್ಲಿ ನಡೀತದ. ಈ 1881ರ ಈ ಸಮಗ್ರ ಜನಗಣತಿಯ ನಂತರ ಭಾರತದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ನಿರಂತರವಾಗಿ ಜನಗಣತಿಯನ್ನ ಮಾಡ್ಕೋತಾ ಬರ್ತಾ ಇದ್ದಾರೆ. ಈ 1881ರ ನಂತರನೇ ಏನ್ ಮಾಡ್ತಾ ಇದ್ದಾರೆ, ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ನೋಡಿ. ಜನಗಣತಿಯ ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಚೌಕಟ್ಟುಗಳು. ಸಂವಿಧಾನದ ಈ ಒಂದು 7ನೇ ಅನುಸೂಚಿಯ ಪ್ರಕಾರ ಜನಗಣತಿಯು ಕೇಂದ್ರ ಪಟ್ಟಿಗೆ ಸೇರಿರ್ತದೆ ನೋಡಿ. ನಮ್ಮದು 69 ವಿಷಯವಾಗಿದೆ. ಇದು ಬಂದ್ಬಿಟ್ಟು ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿಯ ಆಯುಕ್ತರು. ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಇದು ಯಾವ ಒಂದು ಸಚಿವಾಲಯ ನಡೆಸ್ತದ ಅಂತಂದ್ರೆ ಇದು ಭಾರತ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿಯ ಆಯುಕ್ತರು ಈ ಜನಗಣತಿಯನ್ನ ಮಾಡ್ತಾರ. ಜನಗಣತಿಯು ಜನಗಣತಿ ಕಾಯ್ದೆ 1948 ಮತ್ತು ಜನಗಣತಿ ನಿಯಮಗಳು 1990ರ ಅನ್ವಯ ನಡೀತದ. ಜನಗಣತಿ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಭಾಗವಹಿಸುವುದು ಮತ್ತು ನಿಖರ ಮಾಹಿತಿಯನ್ನು ನೀಡುವುದು ಕಾನೂನನ್ವಯ ಕಡ್ಡಾಯವಾಗಿರ್ತದೆ ನೋಡಿ. ಅದೆಷ್ಟು ಪಾಯಿಂಟ್ಸ್ಗಳು ಈ ಒಂದು ಜನಗಣತಿಗೆ ಬಂದಿರತಕ್ಕಂತಹ ಒಂದು ಮಾಹಿತಿ ಆಗಿರ್ತದ. ಕ್ವಶನ್ ನೋಡಿ, 2024ರಲ್ಲಿ ಭಾರತದ ಜನಗಣತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು. ಭಾರತದ ಪ್ರಥಮ ಜನಗಣತಿಯು 1872ರಲ್ಲಿ ಕೈಗೊಳ್ಳಲಾಗ್ತದ ಮೇಯರ್ ಅವರ ಆಡಳಿತಾವಧಿಯಲ್ಲಿ. ಕರೆಕ್ಟ್ ಇದೆ. 1881ರಿಂದ ಜನಗಣತಿಯನ್ನು ಪ್ರತಿ 10 ವರ್ಷಗಳಿಗೊಮ್ಮೆ ನಿಯಮಿತವಾಗಿ ನಡೆಸಿಕೊಂಡು ಬರಲಾಗಿದೆ. ಇದು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂತ ಕೇಳಿರ್ತಾರ. 1 ಮತ್ತು 2 ಕೂಡ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದ. ಭಾರತದಲ್ಲಿ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಅವರು SIR ಅನ್ನ ತಂದಿರ್ತಾರ, ಎನ್ಯುಮರೇಷನ್ ಫಾರ್ಮ್.
ಸೊ SIRದು ಫುಲ್ ಫಾರ್ಮ್ ಏನಂತಂದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು.